ನಮಸ್ಕಾರ ಆತ್ಮಬಂಧುಗಳೇ, ನಿಮ್ಮೆಲ್ಲರ ಸಹಕಾರದಿಂದ 21 ಡೇಸ್ ಮೆಡಿಟೇಷನ್ ಚಾಲೆಂಜ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಈ ಹೊಸ ಸೀರೀಸಿಗೆ ಇಷ್ಟೊಂದು ಎಕ್ಸೈಟ್ಮೆಂಟ್ ತೋರಿಸಿದ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈಗ ನಮ್ಮ ಚಾನಲ್ನಲ್ಲಿ ಇರೋ ಆಸ್ಟ್ರಲ್ ಟ್ರಾವೆಲ್ ಬೇಸಿಕ್ ಸೀರೀಸನ್ನು ನೀವೆಲ್ಲರೂ ಈಗಾಗಲೇ ನೋಡಿದ್ದೀರಾ ಅಂತ ಭಾವಿಸಿದ್ದೀನಿ. ಆಸ್ಟ್ರಲ್ ಟ್ರಾವೆಲ್ ಅಂದರೆ ಏನು, ಸಿಲ್ವರ್ ಕಾರ್ಡ್ ಬಗ್ಗೆ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ಸ್ ಎಲ್ಲ ಆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಆಗಿದೆ. ಹಾಗಾಗಿ ನೀವೆಲ್ಲರೂ ಆ ವಿಡಿಯೋವನ್ನು ನೋಡಿರೋದ್ರಿಂದ ನಾನು ಮತ್ತೆ ಯಾವುದೇ ಥಿಯರಿಯನ್ನು ರಿಪೀಟ್ ಮಾಡೋದಿಲ್ಲ. ಡೈರೆಕ್ಟಾಗಿ ಪ್ರಾಕ್ಟಿಕಲ್ ಸೆಷನ್ಗೆ ಹೋಗ್ತಾ ಇದ್ದೀನಿ. ನಿಮ್ಮ ಫಿಸಿಕಲ್ ಬಾಡಿಯ ಯಾವುದೇ ಒಂದು ಪಾರ್ಟನ್ನು ಅಲ್ಲಾಡಿಸದಲೇ ಕೇವಲ ಬೆನ್ನುಮೂಳೆಯನ್ನು ನೇರವಾಗಿಟ್ಟು ಕುಳಿತ ಜಾಗದಲ್ಲೇ ನಿಮ್ಮ ಇಡೀ ಒಳಪ್ರಜ್ಞೆಯನ್ನು ಮೇಲಕ್ಕೆ ಎತ್ತಲು ಸಾಧ್ಯವಾ? ಇಂದು ನಮ್ಮ ಚಾನಲ್ನ ರಹಸ್ಯ ಆಸ್ಟ್ರಲ್ ಟ್ರಾವೆಲ್ ಸರಣಿಯ ಮೊದಲನೇ ಎಪಿಸೋಡ್. ಇಂದು ನಾವು ಸಂಪೂರ್ಣ ವೈಜ್ಞಾನಿಕವಾದ ದ ಮ್ಯಾಗ್ನೆಟಿಕ್ ಫೋರ್ಸ್ ಮೆಥಡ್ ಅಥವಾ ಅಯಸ್ಕಾಂತೀಯ ಸೆಳೆತದ ತಂತ್ರದ ಮೂಲಕ ನಿಮ್ಮ ಫಿಸಿಕಲ್ ಶರೀರವನ್ನು ಕಲ್ಲಿನಂತೆ ಜಡವಾಗಿಸಿ ನಿಮ್ಮ ಪ್ರಜ್ಞೆಯನ್ನು ಮುಕ್ತಗೊಳಿಸಲಿದ್ದೇವೆ. ಈ ಮ್ಯಾಗ್ನೆಟಿಕ್ ಫೋರ್ಸ್ ಮೆಥಡ್ ಅಂದರೆ ಏನು ಅನ್ನೋದನ್ನು ಮೊದಲು ಸಿಂಪಲ್ಲಾಗಿ ತಿಳ್ಕೊಳ್ಳೋಣ ಬನ್ನಿ. ನೆಲದ ಮೇಲೆ ಕೆಲವು ಕಬ್ಬಿಣದ ಬಿಲ್ಲೆಗಳು ಬಿದ್ದಿದೆ ಅಂತ ಅಂದ್ಕೊಳ್ಳಿ. ಅದರ ಮೇಲೆ ನಾವು ಪವರ್ಫುಲ್ ಮ್ಯಾಗ್ನೆಟನ್ನು ಅಲ್ಲಾಡಿಸಿದ್ರೆ ಹೇಗೆ ಅದು ಸ್ಟ್ರಾಂಗಾಗಿ ಆ ಮ್ಯಾಗ್ನೆಟ್ಟಿಗೆ ಆ ಕಬ್ಬಿಣದ ಬಿಲ್ಲೆಗಳು ಅಂಟ್ಕೊಳ್ಳುತ್ತವೋ, ಹಾಗೆಯೇ ಇಂದು ಬ್ರಹ್ಮಾಂಡದ ಒಂದು ಭೀಕರ ಮ್ಯಾಗ್ನೆಟಿಕ್ ಫೋರ್ಸ್ ನಿಮ್ಮ ಪ್ರಜ್ಞೆಯನ್ನು ನಿಮ್ಮ ತಲೆಯಿಂದ ಆರಂಭಿಸಿ ಮೇಲಕ್ಕೆ ಎಳೆಯಲಿದೆ. ನೀವು ಬೆನ್ನು ಮೂಳೆಯನ್ನು ಸ್ಟ್ರೈಟಾಗಿ ಇಟ್ಟುಕೊಂಡು ಕುಳಿತುಕೊಂಡಾಗ ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಗೃತಗೊಳ್ಳುತ್ತದೆ. ಅದು ಗ್ರಾವಿಟಿಗೆ ಆಪೋಸಿಟ್ ಆಗಿ ಮೊದಲು ನಿಮ್ಮ ತಲೆ, ಶೋಲ್ಡರ್, ಎದೆಯ ಭಾಗವನ್ನು ಒಂದೊಂದಾಗಿ ಅತ್ಯಂತ ಹಗುರವಾಗಿಸುತ್ತಾ ಮೇಲಕ್ಕೆ ಎಳೆದುಕೊಳ್ಳುತ್ತದೆ. ಇದರಿಂದ ಇಡೀ ದೇಹದಲ್ಲಿ ಕರೆಂಟ್ ಹರಿದು ಇಡೀ ನಿಮ್ಮ ಒಳಪ್ರಜ್ಞೆ ಮೇಲಕ್ಕೆ ಚಿಮ್ಮುವ ಆ ನೈಜ ಫಿಸಿಕಲ್ ಜರಕ್ ನಿಮಗೆ ಸಿಗುತ್ತದೆ. ಇದು ಯಾವುದೇ ಮ್ಯಾಜಿಕ್ ಅಲ್ಲ. ಇದು ಕೇವಲ ನಿಮ್ಮ ಬ್ರೈನ್ ಸಿಗ್ನಲನ್ನು ಹ್ಯಾಕ್ ಮಾಡಿ ಆಳವಾದ ಶೂನ್ಯ ಸ್ಥಿತಿಗೆ ಜಾರುವ 100% ಸೈಂಟಿಫಿಕ್ ಮೆಥಡ್. ಅದಕ್ಕರೆ ಧ್ಯಾನಕ್ಕೆ ಕೂರೋದಕ್ಕೆ ಮುಂಚೆ ನಾವು ಮೊದಲು 5 ನಿಮಿಷದ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡೋಣ. ಯಾಕೆ ಮಾಡಬೇಕು ಅಂತ ಮೊದಲು ನಾನು ಸಿಂಪಲ್ಲಾಗಿ ನಿಮಗೆ ಅರ್ಥ ಮಾಡಿಸ್ತೀನಿ. ನಮ್ಮ ಮೆದುಳಿನಲ್ಲಿ 2 ಭಾಗ ಇರುತ್ತೆ, ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಅಂತ. ನಮ್ಮ ಎಡಮೂಗಿನಿಂದ ಉಸಿರಾಡಿದಾಗ ನಮ್ಮ ಬಲಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಬಲಮೂಗಿನಿಂದ ಉಸಿರಾಡಿದಾಗ ಎಡಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ನಾವು ದಿನವಿಡೀ ಕೆಲಸ ಮಾಡುವಾಗ ನಮ್ಮ ಮೆದುಳಿನ ಈ 2 ಭಾಗಗಳು ಬ್ಯಾಲೆನ್ಸ್ ತಪ್ಪಿರುತ್ತವೆ. ಮನಸ್ಸಿನಲ್ಲಿ ಸಾವಿರಾರು ಯೋಚನೆಗಳು ಓಡುತ್ತಿರುತ್ತವೆ. ಈ ಪ್ರಾಣಾಯಾಮ ಮಾಡಿದಾಗ ನಮ್ಮ ಮೆದುಳಿನ 2 ಭಾಗಗಳು ಕಂಪ್ಲೀಟಾಗಿ ಬ್ಯಾಲೆನ್ಸ್ ಆಗುತ್ತವೆ. ಇದರ ಜೊತೆಗೆ ನಿಮ್ಮ ದೇಹದಲ್ಲಿರುವ BP ಮತ್ತು ಹಾರ್ಟ್ ಬೀಟ್ ಕೂಡ ನಾರ್ಮಲ್ ಆಗಿ ನಿಮ್ಮ ಮೆದುಳು ಆಳವಾದ ಶೂನ್ಯ ಸ್ಥಿತಿಗೆ ಜಾರಲು ಬೇಕಾದಂತಹ ಥೀಟಾ ಬ್ರೈನ್ ವೇವ್ಸನ್ನು ರಿಲೀಸ್ ಮಾಡಲು ಸ್ಟಾರ್ಟ್ ಮಾಡುತ್ತೆ. ಇದಕ್ಕಾಗಿಯೇ ಈ ಪ್ರಾಣಾಯಾಮ ಮಾಡುವುದು ಅತ್ಯಂತ ಕಡ್ಡಾಯ ಮತ್ತು ವೈಜ್ಞಾನಿಕ. ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಲು ಸ್ಟಾರ್ಟ್ ಮಾಡೋಣ. ನಿಮ್ಮ ಬೆನ್ನುಮೂಳೆಯನ್ನು ಸ್ಟ್ರೈಟಾಗಿ ಇಟ್ಟುಕೊಂಡು ಅತ್ಯಂತ ಆರಾಮವಾಗಿ ಕುಳಿತುಕೊಳ್ಳಿ. ನಿಮ್ಮ ಕಣ್ಣುಗಳು ನಿಧಾನವಾಗಿ ಮುಚ್ಚಿರಲಿ. ನಿಮ್ಮ ಬಲಗೈ ಹೆಬ್ಬೆರಳಿನಿಂದ ನಿಮ್ಮ ಬಲ ನಾಸ್ಟ್ರಿಲನ್ನು ಲಘುವಾಗಿ ಮುಚ್ಚಿ. ಈಗ ಲೆಫ್ಟ್ ನಾಸ್ಟ್ರಿಲಿಂದ ಅತ್ಯಂತ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 1 2 3 4. ಉಸಿರು ಪೂರ್ತಿ ಒಳಗಡೆ ಬಂದ ತಕ್ಷಣ 3 ಸೆಕೆಂಡ್ಸ್ ಅದನ್ನು ಹೋಲ್ಡ್ ಮಾಡಿ. 1 2 3. ಈಗ ನಿಮ್ಮ ಉಂಗುರದ ಬೆರಳಿನಿಂದ ಎಡಮೂಗಿನ ನಾಸ್ಟ್ರಿಲನ್ನು ಮುಚ್ಚಿ.
ಮತ್ತು ಬಲ ನಾಸ್ಟ್ರಲಿಂದ ಉಸಿರನ್ನು ಸಂಪೂರ್ಣವಾಗಿ ನಿಧಾನವಾಗಿ ಹೊರಗೆ ಬಿಡಿ. 1 2 3 4. ಈಗ ಎಲ್ಲಿಂದ ಉಸಿರು ಹೊರಗೆ ಬಿಟ್ಟಿದ್ದೀರೋ ಅಂದರೆ ಅದೇ ಬಲ ನಾಸ್ಟ್ರಲಿಂದ ಮತ್ತೆ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 1 2 3 4. ಉಸಿರು ಒಳಗೆ ಬಂದ ಮೇಲೆ 3 ಸೆಕೆಂಡ್ ಹೋಲ್ಡ್ ಮಾಡಿ. 1 2 3. ಮತ್ತೆ ಬಲ ಮೂಗನ್ನು ಹೆಬ್ಬೆರಳಿನಿಂದ ಮುಚ್ಚಿ ಎಡಮೂಗಿನಿಂದ ಉಸಿರನ್ನು ಕಂಪ್ಲೀಟಾಗಿ ಹೊರಗೆ ಬಿಡಿ. 1 2 3 4. ಇದು 1 ಸೈಕಲ್ ಆಯಿತು. ಈಗ ನೀವು ಈ ತರಹದ 5 ಸೈಕಲ್ನ ನೀವು ಈಗ ನಿಮ್ಮದೇ ಲಯದಲ್ಲಿ ಅತ್ಯಂತ ಆರಾಮವಾಗಿ ಯಾವುದೇ ಹರಿಬರಿ ಇಲ್ಲದೆ ಮಾಡಿ ಮುಗಿಸಿ. ನೀವು ಉಸಿರು ತಗೊಳ್ತಾ ಇರಬೇಕಾದ್ರೆ ನಿಮ್ಮ ಬ್ರೈನ್ ಸಂಪೂರ್ಣವಾಗಿ ಶಾಂತವಾಗ್ತಾ ಇದೆ. ನಿಮ್ಮ ಇಡೀ ನರಮಂಡಲ ಆಳವಾದ ಧ್ಯಾನದ ಸ್ಥಿತಿಗೆ ರೆಡಿಯಾಗ್ತಾ ಇದೆ ಅನ್ನೋದನ್ನು ಕೇವಲ ಫೀಲ್ ಮಾಡಿ.
ಈಗ ಪ್ರಾಣಾಯಾಮವನ್ನು ಮುಕ್ತಾಯಗೊಳಿಸಿ ನಿಮ್ಮ ಬಲಗೈಯನ್ನು ಮರಳಿ ನಿಮ್ಮ ಮಂಡಿಯ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಹಸ್ತಗಳು ಆಕಾಶದ ಕಡೆ ಮುಖ ಮಾಡಿರಲಿ. ಈಗ ಸುರಕ್ಷಾ ಕವಚವನ್ನು ಸೃಷ್ಟಿಸುವ ಸಮಯ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳಿ. ನಿಮ್ಮ ಹೃದಯ ಚಕ್ರದಿಂದ ಒಂದು ಚಿನ್ನದ ಬಣ್ಣದ ಬೆಳಕು ಹೊರಹೊಮ್ಮುತ್ತಾ ಇದೆ ಎಂದು ಭಾವಿಸಿ. ಆ ಬೆಳಕು ನಿಧಾನವಾಗಿ ವಿಸ್ತಾರಗೊಂಡು ನಿಮ್ಮ ಇಡೀ ದೇಹವನ್ನು ಸುತ್ತುವರಿಯುತ್ತಾ ಇದೆ. ಒಂದು ಪ್ರಕಾಶಮಾನವಾದ ಗೋಳ ನಿಮ್ಮ ಸುತ್ತಲೂ ನಿರ್ಮಾಣ ಆಗುತ್ತಾ ಇದೆ. ನೀವೀಗ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಿ, ನಾನು ಸುರಕ್ಷಿತವಾಗಿದ್ದೇನೆ. ನಾನು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ರಕ್ಷಿಸಲ್ಪಟ್ಟಿದ್ದೇನೆ. ನಾನು ಪ್ರೀತಿಯ ಬೆಳಕಿನಿಂದ ಸುತ್ತುವರಿಯಲ್ಪಟ್ಟಿದ್ದೇನೆ. ಯಾವುದೇ ನೆಗೆಟಿವ್ ಎನರ್ಜಿ ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ನಾನು ಸಂಪೂರ್ಣ ಸುರಕ್ಷಿತ. ಯಾವುದೇ ಭಯ ಬೇಡ ವೀಕ್ಷಕರೇ. ನೀವು ಈಗ ಸುರಕ್ಷಾ ಕವಚದ ಒಳಗೆ ಸುರಕ್ಷಿತವಾಗಿದ್ದೀರ. ಈ ಕವಚ ಇಡೀ ಪ್ರಯಾಣದ ಉದ್ದಕ್ಕೂ ನಿಮ್ಮ ಜೊತೆ ಇರುತ್ತದೆ. ವೀಕ್ಷಕರೇ, ಈಗ ನಾವು ಮ್ಯಾಗ್ನೆಟಿಕ್ ಫೋರ್ಸ್ ಮೆಥಡ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಜಾಗರೂಕತೆಯಿಂದ ನನ್ನ ಮಾರ್ಗದರ್ಶನವನ್ನು ಆಲಿಸಿ. ನಿಮ್ಮ ಕಣ್ಣುಗಳು ಮುಚ್ಚಿರಲಿ. ಕಣ್ಣುಗಳ ಮುಂದೆ ಕೇವಲ ಕತ್ತಲೆ ಇರಲಿ. ಯಾವುದೇ ಇಮ್ಯಾಜಿನೇಷನ್ ಮಾಡ್ಕೋಬೇಡಿ. ನಿಮ್ಮ ಫಿಸಿಕಲ್ ಬಾಡಿ ಈಗ ಕುಳಿತ ಜಾಗದಲ್ಲೇ ಕಲ್ಲಿನಂತೆ ಜಡವಾಗಿದೆ. ಆದರೆ ನಿಮ್ಮ ಒಳಪ್ರಜ್ಞೆ ಮಾತ್ರ ಅಲರ್ಟ್ ಆಗಿದೆ. ಈಗ ನಿಮ್ಮ ಕಂಪ್ಲೀಟ್ ಫೋಕಸ್ಸನ್ನು ನಿಮ್ಮ ತಲೆಯ ಮೇಲ್ಭಾಗಕ್ಕೆ ತನ್ನಿ. ನಿಮ್ಮ ತಲೆಯಿಂದ ಕೇವಲ 1 ಅಡಿ ಮೇಲಿರುವ ಆ ಖಾಲಿ ಜಾಗದಲ್ಲಿ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನೇ ಜಗ್ಗುವ ಅತ್ಯಂತ ಪವರ್ಫುಲ್ ಆದ ದೈವಿಕ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಗೃತವಾಗ್ತಾ ಇದೆ. ನಿಮ್ಮ ಫಿಸಿಕಲ್ ಬಾಡಿ ನೆಲದ ಮೇಲೆ ಕಲ್ಲಿನಂತೆ ಭಾರವಾಗಿ ಕುಳಿತಿದೆ. ಅದು ಹಾಗೇ ಇರಲಿ. ಆದರೆ ನಿಮ್ಮ ತಲೆಯ ಮೇಲಿರುವ ಆ ಮ್ಯಾಗ್ನೆಟಿಕ್ ಫೋರ್ಸ್ ಈಗ ನಿಮ್ಮ ಒಳಗಿರುವ ಆ ಒಳಪ್ರಜ್ಞೆಯನ್ನು ಮಾತ್ರ ನಿಧಾನವಾಗಿ ಮೇಲ್ಮುಖವಾಗಿ ತನ್ನ ಕಡೆಗೆ ಭೀಕರವಾಗಿ ಎಳೆಯಲು ಸ್ಟಾರ್ಟ್ ಮಾಡಿದೆ. ಆ ತೀವ್ರ ಸೆಳೆತದ ಪ್ರಭಾವದಿಂದ ಮೊದಲು ನಿಮ್ಮ ತಲೆಯ ಭಾಗ ಅತ್ಯಂತ ಹಗುರವಾಗಿ ತೂಕವೇ ಇಲ್ಲದಂತೆ ಮೇಲ್ಮುಖವಾಗಿ ಎಳೆಯಲ್ಪಡುತ್ತಿರುವುದನ್ನು ಕೇವಲ ಫೀಲ್ ಮಾಡಿ. ಈಗ ಆ ಮ್ಯಾಗ್ನೆಟಿಕ್ ಫೋರ್ಸ್ ಇನ್ನೂ ಸ್ವಲ್ಪ ಕೆಳಗೆ ಇಳಿದು ನಿಮ್ಮ 2 ಶೋಲ್ಡರ್ ಮತ್ತು ಕುತ್ತಿಗೆಯನ್ನು ತನ್ನ ಕಡೆಗೆ ಸ್ಟ್ರಾಂಗ್ ಆಗಿ ಎಳೆಯುತ್ತಿದೆ. ನಿಮ್ಮ ಇಡೀ ನರಮಂಡಲದಲ್ಲಿ ಜುಮು ಜುಮು ಎನ್ನುವ ಕರೆಂಟ್ ಹರಡುತ್ತಿದೆ. ಭಯಪಡಬೇಡಿ ವೀಕ್ಷಕರೇ, ಧೈರ್ಯವಾಗಿರಿ.
ಈಗ ಆ ಸೆಳೆತ ನಿಮ್ಮ ಎದೆ ಮತ್ತು ಹೊಟ್ಟೆಯ ಭಾಗಕ್ಕೆ ತಲುಪಿದೆ. ನಿಮ್ಮ ಎದೆಯ ಒಳಗಡೆ ಒಂದು ತೀವ್ರವಾದ ಭಾರರಹಿತ ಸ್ಥಿತಿ ಉಂಟಾಗುತ್ತಿದೆ. ನಿಮ್ಮ ಇಡೀ ಬೆನ್ನು ಮೂಳೆಯಲ್ಲಿ ಕೋಟಿ ತರಂಗಗಳ ವಿದ್ಯುತ್ ಸಂಚರಿಸುತ್ತಿದೆ. ನಿಮ್ಮ ಮೈ ರೋಮಗಳು ಜುಮ್ಮೆನ್ನುತ್ತಿವೆ. ಈಗ ಆ ಮ್ಯಾಗ್ನೆಟಿಕ್ ಫೋರ್ಸ್ ಇನ್ನೂ ತೀವ್ರವಾಗಿ ನಿಮ್ಮ ಎರಡೂ ಹಸ್ತಗಳ ಕಡೆಗೆ ಹರಡುತ್ತಿದೆ. ನಿಮ್ಮ ಎನರ್ಜಿ ಕೈಗಳು ನಿಮ್ಮ ಭೌತಿಕ ತೊಡೆಯನ್ನು ಬಿಟ್ಟು ತಾನಾಗಿಯೇ ಅತ್ಯಂತ ಹಗುರವಾಗಿ ಮೇಲ್ಮುಖವಾಗಿ ಗಾಳಿಯಲ್ಲಿ ತೇಲುತ್ತಾ ತೇಲುತ್ತಾ ಏರುತ್ತಿವೆ. ಕೊನೆಯದಾಗಿ ಆ ಮಹಾ ಮ್ಯಾಗ್ನೆಟಿಕ್ ಫೋರ್ಸ್ ನಿಮ್ಮ ಎರಡೂ ಪಾದಗಳು ಹಾಗೂ ಕಾಲುಗಳ ತುದಿಯವರೆಗೂ ತಲುಪಿದೆ. ವೀಕ್ಷಕರೇ, ಈಗ ನಿಮ್ಮ ಭೌತಿಕ ಕಾಲುಗಳು ನೆಲದ ಮೇಲಿವೆ. ಆದರೆ ಆ ಶಕ್ತಿಯ ಭೀಕರ ಸೆಳೆತಕ್ಕೆ ನಿಮ್ಮ ಒಳಗಿನ ಕಾಲುಗಳು ಮಾತ್ರ ತಾನಾಗಿಯೇ ಸಡಿಲಗೊಂಡು ಮೇಲಕ್ಕೆ ಎಳೆಯಲ್ಪಡುತ್ತಿವೆ. ತಲೆಯಿಂದ ಪಾದಗಳವರೆಗೆ ನಿಮ್ಮ ಇಡೀ ಒಳಗಿನ ಎನರ್ಜಿ ಬಾಡಿ ಈಗ ಆ ಮ್ಯಾಗ್ನೆಟಿಕ್ ಸೆಳೆತಕ್ಕೆ ಸಿಕ್ಕು ಮೇಲ್ಮುಖವಾಗಿ ನಿಂತಿದೆ. ಇಡೀ ದೇಹದಲ್ಲಿ ವೈಬ್ರೇಷನ್ ಗರಿಷ್ಠ ಮಟ್ಟಕ್ಕೆ ತಲುಪಿ ಸ್ಫೋಟಗೊಳ್ಳುತ್ತಿದೆ. ಭಯಪಡಬೇಡಿ. ಆ ದೈವಿಕ ಶಕ್ತಿಗೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಬಿಟ್ಟುಕೊಡಿ. 1, 2, 3. ಈಗ ಆ ಮ್ಯಾಗ್ನೆಟಿಕ್ ಫೋರ್ಸ್ ನಿಮ್ಮ ಇಡೀ ಒಳಪ್ರಜ್ಞೆಯನ್ನು ನಿಮ್ಮ ಬಾಡಿಯಿಂದ ಕಂಪ್ಲೀಟಾಗಿ ಮೇಲಕ್ಕೆ ಎಳೆದಿದೆ. ನಿಮ್ಮ ಫಿಸಿಕಲ್ ಬಾಡಿ ಕೆಳಗೆ ನೆಲದ ಮೇಲೆ ಹಾಗೇ ಕುಳಿತಿದೆ. ಆದರೆ ನಿಮ್ಮ ಒಳಪ್ರಜ್ಞೆ ಮಾತ್ರ ಆ ಮ್ಯಾಗ್ನೆಟಿಕ್ ಫೋರ್ಸಿಂದ ಕಂಪ್ಲೀಟಾಗಿ ಮೇಲಕ್ಕೆ ಬಂದು ತೇಲುತ್ತಾ ಇದೆ. ಆ ಒಂದು ಭಾರ ಇಲ್ಲದ ಫ್ರೀಡಮ್ಮನ್ನು, ಆ ಸೂಪರ್ ರೋಮಾಂಚನವನ್ನು ಕೇವಲ ಫೀಲ್ ಮಾಡಿ. ಈಗ ಆ ತೀವ್ರವಾದ ಮ್ಯಾಗ್ನೆಟಿಕ್ ಫೋರ್ಸನ್ನು ಮತ್ತು ಇಡೀ ದೇಹದಲ್ಲಾಗುತ್ತಿರುವ ಆ ಭೀಕರ ನಡುಕವನ್ನು ಒಂದೇ ಕ್ಷಣದಲ್ಲಿ ಕಂಪ್ಲೀಟಾಗಿ ನಿಲ್ಲಿಸಿಬಿಡಿ. ಒಳಗಿನ ಎಲ್ಲ ಚಲನೆಗಳು ಈಗಲೇ ಕಂಪ್ಲೀಟಾಗಿ ಶಾಂತವಾಗಲಿ. ಇದ್ದಕ್ಕಿದ್ದಂತೆ ನಿಮ್ಮ ಸುತ್ತಲೂ ಮತ್ತು ನಿಮ್ಮ ಒಳಗಡೆ ಒಂದು ಪರಮ ಅದ್ಭುತವಾದ ನಿಶ್ಶಬ್ದ, ಟೋಟಲ್ ಸೈಲೆನ್ಸ್ ಆವರಿಸಿಕೊಳ್ಳುತ್ತಿದೆ. ನಿಮ್ಮ ಮೆದುಳಿನಲ್ಲಿ ಈಗ ಯಾವುದೇ ಆಲೋಚನೆ ಇಲ್ಲ, ಯಾವುದೇ ಯೋಚನೆ ಇಲ್ಲ. ಇಡೀ ಜಗತ್ತೇ ಒಂದು ಕ್ಷಣ ಸ್ತಬ್ಧವಾಗಿ ನಿಂತು ಹೋದಂತೆ ಭಾಸವಾಗುತ್ತಿದೆ. ನಿಮ್ಮ ಭೌತಿಕ ದೇಹದ ಭಾರ ನಿಮಗೆ ಸಂಪೂರ್ಣವಾಗಿ ಮರೆತು ಹೋಗಿದೆ. ನೀವು ಕುಳಿತಿದ್ದೀರೋ ಅಥವಾ ಗಾಳಿಯಲ್ಲಿ ತೇಲುತ್ತಿದ್ದೀರೋ ಎಂಬ ಪ್ರಜ್ಞೆಯೂ ಕೂಡ ನಿಮಗಿಲ್ಲ. ನೀವೇ ಆ ಪರಮ ಶಾಂತವಾದ ಶೂನ್ಯ ಸ್ಥಿತಿ.
ಈ ದೈವಿಕ ನಿಶ್ಶಬ್ದದಲ್ಲಿ ಮುಂದಿನ ಕೆಲವು ನಿಮಿಷಗಳ ಕಾಲ ಸಂಪೂರ್ಣವಾಗಿ ಕರಗಿ ಹೋಗಿ.
ನಿಧಾನವಾಗಿ, ಅತ್ಯಂತ ನಿಧಾನವಾಗಿ ಬ್ರಹ್ಮಾಂಡದ ಆ ಅನಂತ ಶೂನ್ಯತೆಯಿಂದ ನಿಮ್ಮ ಪ್ರಜ್ಞೆಯನ್ನು ನಿಮ್ಮ ಭೌತಿಕ ದೇಹದ ಕಡೆಗೆ ಮರಳಿ ತನ್ನಿ. ನಿಮ್ಮ ತಲೆಯ ಮೇಲಿದ್ದ ಆ ಮ್ಯಾಗ್ನೆಟಿಕ್ ಫೋರ್ಸ್ ಈಗ ಸಂಪೂರ್ಣವಾಗಿ ಶಾಂತವಾಗಿದೆ. ಆ ಅಪಾರ ದೈವಿಕ ಎನರ್ಜಿ ಈಗ ನಿಮ್ಮ ಇಡೀ ಶರೀರದ ನರನರಗಳಲ್ಲೂ ಅತ್ಯಂತ ಸ್ಥಿರವಾಗಿ ಹರಡಿಕೊಂಡಿದೆ. ನಿಮ್ಮ ಎರಡೂ ಹಸ್ತಗಳ ಬೆರಳುಗಳನ್ನು ಅತ್ಯಂತ ಲಘುವಾಗಿ ಅಲುಗಾಡಿಸಿ. ನಿಮ್ಮ ಪಾದದ ಬೆರಳುಗಳನ್ನು ಲಘುವಾಗಿ ಅಲುಗಾಡಿಸಿ. ಇಡೀ ದೇಹಕ್ಕೆ ಮರಳಿ ಪ್ರಜ್ಞೆ ಬರುತ್ತಿರುವುದನ್ನು ಕೇವಲ ಗಮನಿಸಿ. ಈಗ ಒಂದು ದೀರ್ಘವಾದ ಮತ್ತು ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ಎರಡೂ ಹಸ್ತಗಳನ್ನು ಒಂದಕ್ಕೊಂದು ಲಘುವಾಗಿ ಉಜ್ಜಿಕೊಳ್ಳಿ. ಆ ಹಸ್ತದ ಬೆಚ್ಚಗಿನ ಸಂವೇದನೆಯನ್ನು ನಿಮ್ಮ ಎರಡೂ ಕಣ್ಣುಗಳ ಮೇಲೆ ಮತ್ತು ಮುಖದ ಮೇಲೆ ಆರಾಮವಾಗಿ ಇರಿಸಿಕೊಳ್ಳಿ ಮತ್ತು ನಿಮ್ಮ ಮುಖದಲ್ಲಿ ಒಂದು ಸಣ್ಣ ನಗು ಇರಲಿ. ಅತ್ಯಂತ ಧನ್ಯತೆಯ ಭಾವನೆಯೊಂದಿಗೆ ನಿಮಗೆ ಸರಿ ಅನಿಸಿದಾಗ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಫ್ರೆಂಡ್ಸ್, ಈ ಆಸ್ಟ್ರಲ್ ಟ್ರಾವೆಲ್ ಮೆಡಿಟೇಷನ್ ಸೀರೀಸಿನ ಮೊದಲನೆಯ ಎಪಿಸೋಡ್ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ನೀವು ಇದನ್ನು ನಾಳೆ ಮತ್ತೆ ಪ್ರಾಕ್ಟೀಸ್ ಮಾಡಿ. ಇವತ್ತು ನೀವು ಕುಳಿತುಕೊಂಡು ಧ್ಯಾನ ಮಾಡುವಾಗ ಆ ಬ್ರಹ್ಮಾಂಡದ ಅಯಸ್ಕಾಂತೀಯ ಸೆಳೆತಕ್ಕೆ ಸಿಕ್ಕಿ ನಿಮ್ಮ ತಲೆ, ಭುಜ ಮತ್ತು ಇಡೀ ಪ್ರಜ್ಞೆ ಮೇಲಕ್ಕೆ ಎಳೆಯಲ್ಪಟ್ಟ ಆ ಮಹಾಕ್ಷಣ ನಿಮಗೆ ಹೇಗನ್ನಿಸ್ತು? ನಿಮಗೆ ಯಾವ ರೀತಿ ಅನುಭವ ಆಯಿತು? ಹಾಗೆ ಇಡೀ ದೇಹದಲ್ಲಿ ಕರೆಂಟ್ ಹರಿದಂತೆ ಮೈ ರೋಮಗಳು ಜುಮ್ಮೆಂದಾಗ ನಿಮಗೆ ಹೇಗೆ ಅನ್ನಿಸ್ತು? ಅದನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ನಿಮಗೆ ಯಾವುದೇ ರೀತಿಯ ಅನುಭವ ಆಗಿದ್ದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನೆಕ್ಸ್ಟ್ ಬರೋ ಎಪಿಸೋಡ್ ನೆಕ್ಸ್ಟ್ ಮಂಗಳವಾರ ಬರುತ್ತೆ. ಆ ಎಪಿಸೋಡ್ ಇದಕ್ಕಿಂತ 10 ಪಟ್ಟು ಹೆಚ್ಚು ರೋಮಾಂಚನಕಾರಿಯಾಗಿರುತ್ತೆ. ಅಲ್ಲಿ ನಾವು ರೋಪ್ ಪುಲ್ ತಂತ್ರದ ಮೂಲಕ ಇನ್ನೂ ಅದ್ಭುತ ಪ್ರಯಾಣವನ್ನು ಮಾಡಲಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮುಂದಿನ ಎಪಿಸೋಡ್ 2ಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ಜಾಗೃತರಾಗಿರಿ. ಮತ್ತೆ ಸಿಗೋಣವೇ? ಧನ್ಯವಾದಗಳು.